ಮೈಸೂರಲ್ಲೇ ನೆಲೆಸಿದ್ದಾರೆ ಎಸ್ ಜಾನಕಿ. ಆದರೆ ಮೈಸೂರಿನಲ್ಲಿ ಎಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ. ಜಾನಕಮ್ಮನನ್ನು ಹುಡುಕುತ್ತಾ ಹೋದಂಥ ಅವರಿಗೆ ಕಾದಿತ್ತೊಂದು ದೊಡ್ಡ ಶಾಕಿಂಗ್ ಸುದ್ದಿ. ಹಿರಿಯ ಪತ್ರಕರ್ತರಿಗೆ ಮೈಸೂರಿನ ಶ್ರೀರಾಮಪುರದಲ್ಲೇ ಎಸ್ ಜಾನಕಿ ಹೆಸರಿನ ಫರ್ನಿಚರ್ ಅಂಗಡಿ ಒಂದಿದೆ. ಇದು ಎಸ್ ಜಾನಕಿ ಅವರ ಕೇರ್ ಟೇಕರ್ ಅಂಗಡಿ. ಎಸ್ ಜಾನಕಿ ಹೆಸರಿನ ಫರ್ನಿಚರ್ ಅಂಗಡಿ ಮಾಲೀಕನ ಹೆಸರು ನವೀನ್ ಅಂತ. ನವೀನ್ ಒಬ್ಬ ಸುರದ್ರೂಪಿ ಯುವಕ. ಜಾನಕಮ್ಮನ ಪರಮ ಅಭಿಮಾನಿ ಆತ. ತನ್ನ 13ನೇ ವಯಸ್ಸಿನಿಂದಲೇ ಜಾನಕಮ್ಮನನ್ನು ಆರಾಧಿಸ್ಕೊಂಡು ಬಂದಿರುವಂತಹ ವ್ಯಕ್ತಿ. ಆ ಅಪ್ಪಟ ಅಭಿಮಾನಿ ನವೀನ್ಗೆ ಈಗ ಬರೋಬ್ಬರಿ 42 ವರ್ಷ ವಯಸ್ಸಾಗಿದೆ. ತನ್ನ 42ನೇ ವಯಸ್ಸಿನಲ್ಲಿ ಈಗ ಜಾನಕಮ್ಮನವರ ಕೇರ್ ಟೇಕರ್ ಆಗಿ ನವೀನ್ ಇದ್ದಾರೆ. ಜಾನಕಮ್ಮ ಅವರ ಕೇರ್ ಟೇಕರ್ ಆಗಿ ಈಗ ನವೀನ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮೈಸೂರಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಮೈಸೂರಲ್ಲಿ ಎಲ್ಲಿದ್ದಾರೆ ಜಾನಕಮ್ಮ? ಜಾನಕಮ್ಮನವರು ಮೈಸೂರಿನ ಶ್ರೀರಾಮಪುರದಲ್ಲಿಯೇ ಇದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಲ್ಲಿ ಎಸ್ ಜಾನಕಿ ಹೆಸರಿನ ಒಂದು ಫರ್ನಿಚರ್ ಅಂಗಡಿ ಒಂದಿದೆ. ಇದು ಜಾನಕಮ್ಮ ಅವರ ಕೇರ್ ಟೇಕರ್ ಆಗಿರುವಂತಹ ವ್ಯಕ್ತಿಯ ಅಂಗಡಿ. ಎಸ್ ಜಾನಕಿಯವರ ಹೆಸರಿನ ಫರ್ನಿಚರ್ ಅಂಗಡಿ ಮಾಲೀಕನ ಹೆಸರು ನವೀನ್ ಅಂತ ಹೇಳಿ. ಈ ನವೀನ್ ಹತ್ರ 13 ವರ್ಷಗಳಿಂದ ಎಸ್ ಜಾನಕಿಯವರ ದೊಡ್ಡ ಅಭಿಮಾನಿ. ಈಗ ಆ ನವೀನಿಗೆ ಹತ್ರ 42 ವರ್ಷ ವಯಸ್ಸು. 42 ವರ್ಷದ ನವೀನ್ ಮೈಸೂರಿನ ಶ್ರೀರಾಮಪುರದಲ್ಲಿಯೇ ವಾಸ ಮಾಡ್ಕೊಂಡಿದ್ದಾನೆ. ಎಸ್ ಜಾನಕಿಯವರ ಹೆಸರಿನಲ್ಲಿ ಒಂದು ಫರ್ನಿಚರ್ ಅಂಗಡಿಯನ್ನು ಕೂಡ ಇಟ್ಕೊಂಡಿದ್ದಾನೆ. ಈಗ ಈತ ಎಸ್ ಜಾನಕಿ ಅಮ್ಮನವರ ಕೇರ್ ಟೇಕರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಮೈಸೂರಿನ ಶ್ರೀರಾಮಪುರದಲ್ಲಿಯೇ ಜಾನಕಮ್ಮ ಅವರು ವಾಸವಾಗಿದ್ದಾರೆ. ಮೈಸೂರಲ್ಲಿ ಜಾನಕಿಯವರಿದ್ದಾರೆ, ಎಸ್ ಜಾನಕಿಯವರಿದ್ದಾರೆ. ಎಲ್ಲಿದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದಂತಹ ಪತ್ರಕರ್ತರಿಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದು ಒಂದು ಶಾಕಿಂಗ್ ಸತ್ಯ. ನೀವೇನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆತನೇ ನವೀನ್. ಹತ್ರ 42 ವರ್ಷ ವಯಸ್ಸಾತನಿಗೆ. ಬಹಳ ಸುರದ್ರೂಪಿ ಯುವಕ ಆತ ಆಗಲಿಂದಲೂ ಕೂಡ. ಈಗ ಆತನಿಗೆ 42 ವರ್ಷ ವಯಸ್ಸು. ಪ್ರಸ್ತುತ ಈಗ ನವೀನ್ ಜಾನಕಮ್ಮ ಅವರ ಕೇರ್ ಟೇಕರ್ ಆಗಿ ಎಲ್ಲ ರೀತಿಯಿಂದಲೂ ಕೂಡ ಜಾನಕಮ್ಮನವರನ್ನು ನೋಡಿಕೊಳ್ಳುವಂತಹ ಕಾರ್ಯಕ್ಕೆ ನವೀನ್ ಇಳಿದಿದ್ದಾರೆ. ಒಂದು ಕಡೆ ಮಗ ಹೋಗ್ಬಿಟ್ರು, ಇನ್ನೊಂದು ಕಡೆ ಈ ಕಡೆ ಯಾರೂ ಕೂಡ ಆ ಮಹಾತಾಯಿಯನ್ನು ಕೇಳೋರೇ ಇಲ್ಲದಂತಾಗಿಬಿಡ್ತು. ಒಂಟಿಯಾಗಿಬಿಟ್ರಲ್ಲ ಜಾನಕಮ್ಮ ಒಂಟಿಯಾಗಿಬಿಟ್ರಲ್ಲ ಅನ್ನೋ ಅಷ್ಟರಲ್ಲಿಯೇ ಯಾವಾಗಲೂ 13 ವರ್ಷ ಆತನಿಗೆ ವಯಸ್ಸಿದ್ದ, ಅಂದರೆ ಈ ನವೀನನಿಗೆ 13 ವರ್ಷ ವಯಸ್ಸಿದ್ದಾಗಲಿಂದಲೂ ಕೂಡ ನಿರಂತರವಾಗಿ ಜಾನಕಮ್ಮನವರ ಹಾಡುಗಳನ್ನು ಕೇಳಿಕೊಂಡು ಬರ್ತಾ ಇದ್ದ ದೊಡ್ಡ ಅಭಿಮಾನಿಯಾಗಿದ್ದ. ಆ ಅಭಿಮಾನಿ ಜಾನಕಮ್ಮನವರಿಗೆ ಭುಜ ಕೊಟ್ಟು ಆಸರೆಯಾಗಿ ನಿಂತ್ಕೊಂಡ. 42 ವರ್ಷದ ನವೀನ್ ಈಗ ಪ್ರಸ್ತುತ ಕೇರ್ ಟೇಕರ್ ಆಗಿದ್ದಾನೆ. ಜಾನಕಮ್ಮನವರು ಮೈಸೂರಲ್ಲೇ ಇದ್ದಾರೆ. ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಇದೆ, ಮರುವಿನ ಕಾಯಿಲೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈ ಹಿಂದೆ ಬಚ್ಚಲಲ್ಲಿ ಕಾಲು ಜಾರಿ ಬಿದ್ದಿದ್ದರು, ಕಾಲಿನ ಸಮಸ್ಯೆ ಕೂಡ ಅವರನ್ನು ಕಾಡ್ತಾ ಇದೆ. ಬಟ್ ಇದರೆಲ್ಲದರ ಜೊತೆಗೆ ಜಾನಕಮ್ಮನವರಿಗೆ ಆಸರೆಯಾಗಿ ಇವತ್ತು ನಿಂತ್ಕೊಂಡಿರೋದು ನವೀನ್. ಮೈಸೂರಿನ ಶ್ರೀರಾಮಪುರದಲ್ಲಿಯೇ ಆ ಮಹಾತಾಯಿಯ ಹೆಸರಿನಲ್ಲಿ ಒಂದು ಫರ್ನಿಚರ್ ಅಂಗಡಿಯನ್ನು ಹಾಕೊಂಡಿದ್ದಾನೆ ನವೀನ್. ಫರ್ನಿಚರ್ ಅಂಗಡಿ ಎನ್ನುವಂಥದ್ದಿದೆ. ಆ ಫರ್ನಿಚರ್ ಅಂಗಡಿಯನ್ನು ಹುಡುಕ್ತಾ ಹೋದಂತಹ ಆ ಹಿರಿಯ ಪತ್ರಕರ್ತರಿಗೆ ಆಗ ಒಂದು ಶಾಕಿಂಗ್ ಸುದ್ದಿ ಎನ್ನುವಂಥದ್ದು ಕಾದಿತ್ತು. ಮುಂದೆ ಅನೇಕ ವಿಚಾರಗಳು ಆ ಹಿರಿಯ ಪತ್ರಕರ್ತರಿಗೆ ಗೊತ್ತಾಯಿತು. ಆ ಹಿರಿಯ ಪತ್ರಕರ್ತರಿಗೆ ಗೊತ್ತಾದಂತಹ ಎಲ್ಲ ವಿಚಾರಗಳನ್ನು ಇವತ್ತು ಅಶ್ವವೇಗ ನ್ಯೂಸ್ ನಿಮ್ಮ ಮುಂದೆ ಎಳೆಯಾಗಿ ತೆರೆದು ಇಡೋದಕ್ಕೆ ಬಂದು ಕುಳಿತುಕೊಂಡಿದೆ. ಎಲ್ಲ ವಿಚಾರ ಎಸ್ ಜಾನಕಿಯವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಅವರು ಅಲ್ಲಿ ಕಂಡು ಅದನ್ನು ಇವತ್ತು ಅಶ್ವವೇಗ ನ್ಯೂಸಿನ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. 42 ವರ್ಷದ ನವೀನ್ ಈಗ ಜಾನಕಿ ಅಮ್ಮ ಅವರ ಕೇರ್ ಟೇಕರ್ ಆಗಿದ್ದಾರೆ.